ನಮ್ಮ ದೇಶದಲ್ಲಿ ಇಷ್ಟು ಪಾಪ್ಯುಲೇಷನ್ ಇದ್ದಾರೆ, 130 ಕೋಟಿ ಜನ. 130 ಕೋಟಿ ಜನಕ್ಕೆ ಒಂದು ಬಾಯಿ ಇದೆ ಊಟ ತಿನ್ಲಿಕ್ಕೆ, ತಿಂಡಿ ತಿನ್ಲಿಕ್ಕೆ. ಬಟ್ ಅವ್ರ ಕೆಲಸ ಮಾಡ್ಲಿಕ್ಕೆ 2 ಕೈ ಇದೆ ಅಲ್ವಾ? ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ನೋಡೋಣ. ನೀವು ಪಾಪ್ಯುಲೇಷನ್ ಜಾಸ್ತಿ ಇದೆ, ಇಷ್ಟು ಜನಕ್ಕೆ ಊಟ ಕೊಡ್ಬೇಕಂತ ಥಿಂಕ್ ಮಾಡಿದೀರನಾ? ಅಷ್ಟು ಜನಕ್ಕೆ 2 ಕೈ ಇದೆ ಅಲ್ವಾ ಕೆಲಸ ಮಾಡ್ಲಿಕ್ಕೆ? ವೈ ಆರ್ ನಾಟ್ ಥಿಂಕಿಂಗ್ ಲೈಕ್ ದಟ್? ತುಂಬಾ ಜನ ಪಾಪ್ಯುಲೇಷನ್ ಜಾಸ್ತಿ ಸರ್, ಏನ್ ಮಾಡೋದು? ಯು ಮೇಕ್ ಆಲ್ ದೋಸ್ 130 crore ಪೀಪಲ್ ಟು ವರ್ಕ್, ಟು ಫೈಂಡ್ ಅ ಪರ್ಪಸ್. ನಮ್ಮ ದೇಶ ಎಲ್ಲಿ ಹೋಗುವ ದೇಶ? 200 years ಬ್ಯಾಕ್ ವರ್ಲ್ಡ್ GDP ನಮ್ದು 25% ನಮ್ದು. 25% ಏನು? ವರ್ಲ್ಡ್ ನಲ್ಲಿ 100 ರೂಪಾಯಿ ಸಂಪಾದನೆ ಮಾಡ್ತಾರ, 25 ರೂಪಾಯಿ ನಮ್ದು. 1740, 1750 ಈಸ್ಟ್ ಇಂಡಿಯಾ ಕಂಪನಿ ಬರ್ಲಿಕ್ಕೆ ಮುಂಚೆ, ಬಂದು ಬ್ರಿಟಿಷ್ ಕ್ವೀನ್ ತಗೊಳ್ಳಿಕ್ಕೆ ಮುಂಚೆ. ರೈಟ್ ನಾವು ನಮ್ಮ ವರ್ಲ್ಡ್ GDP 3.5%. 100 ರೂಪಾಯಿ ವರ್ಲ್ಡ್ ನಲ್ಲಿ ಇದೆ, 3 ರೂಪಾಯಿ 50 ಪೈಸಾ ಇಂಡಿಯಾ. ಅಮೆರಿಕಾದ 25 ರೂಪಾಯಿ, ಚೈನಾದು 17 ರೂಪಾಯಿ, ಇಂಡಿಯಾದ 3.5 ರೂಪಾಯಿ. ಇಂಡಿಯಾ ಚೈನಾ ಎಲ್ಲಿದೆ ಅಂತ ನೋಡಿ. ನಾವು 3.5 ಇದೀವಿ, ಚೈನಾ 17 ರೂಪಾಯಿದಲ್ಲಿ ಇದೀವಿ. ನಾವು ಸುಮ್ಮನೆ ಮೈಕ್ ನಲ್ಲಿ ಸುಳ್ಳು ಹೇಳ್ಕೊಂಡಿದ್ದೀವಿ ಪೊಲಿಟಿಷಿಯನ್ಸ್ ಎಲ್ಲ. ನಾವು ಚೈನಾ ಜಸ್ಟ್ ಕ್ಯಾಚ್ ಮಾಡ್ತಾ ಇದೀವಿ, ಜಸ್ಟ್ ಬಂದಿದೀವಿ, ಓವರ್ಟೇಕ್ ಮಾಡ್ತಾ ಇದೀವಿ, ಬಂದಾಯ್ತು. ಆ ಕಾರ್ನರ್ ನಲ್ಲಿ ಚೈನಾ ಇದೆ, ಹೋಗ್ತಾ ಇದೀವಿ. ಚೈನಾ 4 times ಮೇಲೆ ಇದ್ದಾರೆ, 4 times. ಎಲ್ಲಿ ಹೋಗಿ ಕ್ಯಾಚ್ ಮಾಡೋದು? ಬಟ್ ಚೈನಾದಲ್ಲಿ 150 ಕೋಟಿ ಜನ ಇದ್ದಾರೆ, ನಮ್ದು 130. ಬಟ್ ಚೈನಾ ಸಮ್ಮವ್ ಅಷ್ಟು ಜನಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ದೇ ಆರ್ ಏಬಲ್ ಟು ಯೂಸ್ ಆಲ್ ದೋಸ್ ಪೀಪಲ್. ನಾವು ಯೂಸ್ ಮಾಡ್ತಾ ಇಲ್ಲ. ನಮ್ಮೊಳಗಡೆ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್, ತಮಿಳು, ಕನ್ನಡಿಗ, ಆಂಧ್ರ, ಇನ್ನು ಹೊಸದ ಏನೇನೆಲ್ಲ ನಮ್ಮೊಳಗಡೆ ಭೇದ ಭಾವ ಇದೆ ಎಲ್ಲ ತಗೊಂಡ್ ಬಂದು ಟೇಬಲ್ ದಲ್ಲಿ ಅದೆಲ್ಲ ಮಾಡಿಸ್ಬಿಟ್ಟು ಲಾಸ್ಟ್ ಹೇಳ್ತೀವಿ ನಾವೆಲ್ಲ ಇಂಡಿಯನ್. ಅದು ಯಾವಾಗ ಹೇಳ್ತೀವಿ? ಜನವರಿ 26 ಹೇಳ್ತೀವಿ, ಆಗಸ್ಟ್ 15 ಹೇಳ್ತೀವಿ. 2 ದಿವಸ ಆಮೇಲೆ ಆಯ್ತು. ಪುನಃ ಹಾಕಿ ಸ್ಟಿಕ್ ತಗೊಳ್ಳೋದು, ಬ್ಯಾಟ್ ತಗೊಳ್ಳೋದು, ಬನ್ನಿ ಮರೆ ರೋಡ್ ನೋಡೋಣ ನೀವ ನಾನು. ಯಾಕೆ? ಡೆಮೋಕ್ರಸಿ. ನೆಕ್ಸ್ಟ್ 3ನೇ ವಿಷಯ ಸರ್, ಒಂದು ಗ್ರೂಪ್ ಹೇಳ್ತಾರೆ ಇಂಡಿಯಾದಲ್ಲಿ ಸರ್ ಡೆಮೋಕ್ರಸಿ ಬಂದ ಮೇಲೆ ಎಲ್ಲ ಹಾಳಾಯ್ತು. ಬಟ್ ದ ಪ್ರಾಬ್ಲಮ್ ಇಸ್ ಸಮಟೈಮ್ಸ್ ವಿ ಆಲ್ ಬಿಲೀವ್ ಡೆಮೋಕ್ರಸಿ ಇಸ್ ನಾಟ್ ಏಬಲ್ ಟು ಪ್ರೊಡ್ಯೂಸ್ ಬೆಟರ್ ಲೀಡರ್ಸ್. ಅದು ನಮ್ಮ ಪ್ರಾಬ್ಲಮ್, ಡೆಮೋಕ್ರಸಿ ಪ್ರಾಬ್ಲಮ್ ಇಲ್ಲ. ಯಾರೆಲ್ಲ ಕೈ ಎತ್ತಿದ್ದೀರಾ, ನಾನು ಹೇಳುವ ಪಾಯಿಂಟ್ ಒಪ್ಕೊಳ್ತೀರಾ ಗೊತ್ತಿಲ್ಲ. ಡೆಮೋಕ್ರಸಿ ಇಸ್ ನಾಟ್ ದ ಪ್ರಾಬ್ಲಮ್. ಸರ್ ಗವರ್ಮೆಂಟ್ ಬಸ್ ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದೆ ಸರ್, ನಮ್ಮ ಗವರ್ಮೆಂಟ್ ಬಸ್ಸೇ ಬೇಡ ಅಂತ ಹೇಳ್ಬೋದಾ? ಗವರ್ಮೆಂಟ್ ಬಸ್ ನಲ್ಲಿ ಪ್ರಾಬ್ಲಮ್ ಇಲ್ಲ, ಡ್ರೈವ್ ಮಾಡುವ ಡ್ರೈವರ್ ನಲ್ಲಿ ಪ್ರಾಬ್ಲಮ್ ಇದೆ. ಕರೆಕ್ಟ್? ಇಫ್ ಯು ಆಕ್ಚುಲಿ ಅಪ್ಲೈ ಯೋರ್ ಮೈಂಡ್. ಸೊ ಡೆಮೋಕ್ರಸಿ ಇಸ್ ನಾಟ್ ದ ಪ್ರಾಬ್ಲಮ್, ದ ಲೀಡರ್ಸ್ ವಿ ಪ್ರೊಡ್ಯೂಸ್ ಔಟ್ ಆಫ್ ಡೆಮೋಕ್ರಸಿ ಇಸ್ ಅ ಪ್ರಾಬ್ಲಮ್. ಅದಕ್ಕೆ ಒಂದು 3ನೇ ಇಶ್ಯೂ ಸ್ವಲ್ಪ ನನಗೆ ಗಂಭೀರವಾಗಿ ಒಂದು ಏನ್ ಹೇಳ್ಬೇಕು, ತಮ್ಮಲ್ಲಿ ಕೆಲವು ಜನ ಪಾಲಿಟಿಕ್ಸ್ ಬರ್ಲಿಕ್ಕೆ ಆಸ್ಪೈರ್ ಮಾಡ್ಬೇಕು. ಯಾರಿದ ಬಗ್ಗೆ ಹೇಳಿ ಅಲ್ಲ ಸರ್, ಪಾಲಿಟಿಕ್ಸ್ ನ ಮನೆಯಲ್ಲಿ ಎಲ್ಲ ಓಡ್ಲಿಕ್ಕೆ ಬರ್ತಾರೆ, ನೀವು ಪಾಲಿಟಿಕ್ಸ್ ಹೇಳ್ತೀರಾ. ಸಿಂಪಲ್ ಆಗಿ ಹೇಳ್ತೀನಿ, ತಾವ್ ಎಲ್ಲಾರು MLA ಆಗ್ಬೇಕು, ಎಲ್ಲಾರು MP ಆಗ್ಬೇಕು ಅಂತ ಹೇಳ್ತಾರೆ. ಇಂಡಿಯಾದಲ್ಲಿ ಟೋಟಲ್ MLA ಇರುವುದೇ 2,000. ಟೋಟಲ್ MLA ತಮ್ಮ ಹಾಲ್ದಲ್ಲಿ 2,000 ಇದ್ದೀರಾ. ಟೋಟಲ್ MP ಎಷ್ಟಿದ್ದಾರೆ? 543 ಜನ. ಲೋಕಸಭಾದಲ್ಲಿ 238 ಪ್ಲಸ್ 12 ರಾಜ್ಯಸಭಾದಲ್ಲಿ. ಸೊ ಎಲ್ಲಾರು MP ಆಗಿ MLA ಆಗಿ ಹೇಳ್ತಾ ಇಲ್ಲ. ನಾಳೆ ನಿಮ್ಮಲ್ಲಿ ಕೆಲವು ಜನ ನಿಮ್ಮ ಪಂಚಾಯತ್ ಅಧ್ಯಕ್ಷರಾಗಬೇಕು. ವೆರಿ ಇಂಪಾರ್ಟೆಂಟ್. ಇಲ್ಲ ಸರ್ ಪಂಚಾಯತ್ ಅಧ್ಯಕ್ಷರಾಗಿದ್ದಾನ ಇನ್ಸಲ್ಟು, ನಾನು ಇಷ್ಟು ಓದ್ಬಿಟ್ಟು ಪಂಚಾಯತ್ ಅಧ್ಯಕ್ಷರಾಗುವುದಾ? ಪಾಯಿಂಟ್ ಅದಲ್ಲ. ಲಾಸ್ಟ್ ಇಯರ್ ಇಂಡಿಯಾದಲ್ಲಿ ಒಂದು ಪಂಚಾಯತ್ ಮಾಡಿದ ಖರ್ಚು ನೋಡಿದಿರ 80 ಕೋಟಿ ರೂಪಾಯಿ, 80 crore. 80 crore ಒಂದೊಂದು ಪಂಚಾಯತ್ ಖರ್ಚು ಮಾಡಿದ. ಇಂಡಿಯಾದಲ್ಲಿ 6 ಲಕ್ಷ ಪಂಚಾಯತ್ ಇದೆ. ಜಸ್ಟ್ ಇಮ್ಯಾಜಿನ್ ಮಾಡಿ, 6 lakh ಪಂಚಾಯತ್ಸ್ ಇದೆ. ತಮ್ಮ ತರ ಯುವಕರೆಲ್ಲ ಫಸ್ಟ್ ಒಂದು ಪಂಚಾಯತ್ ಅಧ್ಯಕ್ಷರಾಗಿ, ಆಮೇಲೆ ತಾಲೂಕ್ ಪಂಚಾಯತ್ ಒಂದು, ಈ ತರ ಪೋಸ್ಟ್ ನಲ್ಲಿ ಬರುವಾಗ ಡೆಮೋಕ್ರಸಿ ನಿಜವಾಗಿ ಚೇಂಜ್ ಆಗ್ತದೆ. ಎಲ್ಸ್ ಏನಾಗ್ತದೆ, ನೀವು ಹೋಗಲ್ಲನ ತರಕಾರಿ ಮಾಡೋವೆ, ರಿಯಲ್ ಎಸ್ಟೇಟ್ ಮಾಡೋವೆ, ಇಂದ ನೀರ್ ಇಲ್ಲಿ ತಗೊಂಡು ಅಲ್ಲಿ ಕೆಲಸ ಮಾಡೋವೆ, ಇಲ್ಲಿ ಮಣ್ಣಲ್ಲಿ ತಗೊಂಡೋಗಿ ಅಲ್ಲಿ ಸೇಲ್ ಮಾಡೋವೆ, ಇವರೆಲ್ಲ ಪಾಲಿಟಿಕ್ಸ್ ಬಂದಿದ್ದಾರೆ. ಏನಾಗ್ತದೆ ಡೆಮೋಕ್ರಸಿ? ಕರೆಕ್ಟಾ? ಎಷ್ಟು ಜನ ಒಪ್ಕೊಳ್ತೀರಾ ಗೊತ್ತಿಲ್ಲ. ದೇ ಆರ್ ದ ಪೀಪಲ್ ಆರ್ ಲೀಡರ್ಸ್. ನಾವು ಏನಪ್ಪಾ ಎಲ್ಲಿಯಪ್ಪ ನೀವು ಮಾಡಿದೀರಾ, ನಾನು ರಿಯಲ್ ಎಸ್ಟೇಟ್ ನಲ್ಲಿ ದೊಡ್ಡ ಕಿಂಗ್ ನಾನು. ಅವನಕ್ಕೂ ಪಾಲಿಟಿಕ್ಸ್ ಏನ್ ಕೆಲಸ? ಬಿಕಾಸ್ ಬಂದು ರಿಯಲ್ ಎಸ್ಟೇಟ್ ಲ್ಯಾಂಡ್ ಪ್ರೊಟೆಕ್ಟ್ ಮಾಡ್ಬೇಕು. ನಿಮ್ ಕೆಲಸ ಏನು? ಕನಕ್ಪುರದಲ್ಲಿ ತನ್ನಿ ಅಲ್ಲಿருந்து ತಾವು ಕಳ್ಳತನ ಮಾಡಿಕೊಂಡು ಬಂದು ಬೆಂಗಳೂರಲ್ಲಿ ತನ್ನಿ ಸೇಲ್ ಮಾಡಿಬಿಟ್ಟು ದುಡ್ಡು ಸಂಪಾದನೆ ಮಾಡಿ ಕಾರ್ಪೊರೇಟ್. ನೋ, ಇಟ್ ವಿಲ್ ನಾಟ್ ಚೇಂಜ್. ಸೊ ಸಮ್ ಆಫ್ ಯು ಶುಡ್ ಜೆನ್ಯೂನ್ಲಿ ಹ್ಯಾವ್ ಅ ಡಿಸೈರ್ ಟು ಬಿಕಮ್ ಪೊಲಿಟಿಷಿಯನ್ಸ್. ಅಮೆರಿಕ ಎಲ್ಲ ಹೋಗಿ ಮಾತಾಡಿದಿರನ, ಎವ್ರಿಬಡಿ ವಾಂಟ್ಸ್ ಟು ಬಿ ಅ ಸೆನೆಟರ್, ಎವ್ರಿಬಡಿ ವಾಂಟ್ಸ್ ಟು ಬಿ ಅ ಪೊಲಿಟಿಷಿಯನ್. ಯಾಕೆಂದ್ರೆ ದೇ ಬಿಲೀವ್ ಐ ಕ್ಯಾನ್ ಚೇಂಜ್. ಒಂದು 35 ವರ್ಷ 40 ವರ್ಷ 45 ವರ್ಷ ಆದ್ಮೇಲೆ ಸಣ್ಣದಾಗಿ ಒಂದು ಪೊಲಿಟಿಕಲ್ ರೋಲ್ ತಗೊಂಡು ಕಂಪೀಟ್ ಮಾಡಿ. ಇಲ್ಲ ಸರ್ ನಮ್ಮ ಮಕ್ಕಳ ವೋಟ್ ಮಾಡ್ತಾರಾ? ನಮ್ಮ ಮಕ್ಕಳು ಯಾರು ವೋಟ್ ಮಾಡಲ್ಲ ಸರ್, ನನ್ನ ತಂದೆ ತಾಯಿ ನನಗೆ ವೋಟ್ ಮಾಡಲ್ಲ ಗೊತ್ತಾ? ಆದ್ರೆ ಕೆಲವು ಜನ ನಿಮ್ಮಲ್ಲಿ ಇರ್ತೀರ, ಯಾರು ವೋಟ್ ಮಾಡಲ್ಲ. ನಾವು ತಾವೇ ಯಾಕೆ ಹೇಳ್ತೀರಾ ತಮಗೆ ವೋಟ್ ಮಾಡಲ್ಲ? ನಾವು ವೈ ಯು ಆರ್ ಟೆಲಿಂಗ್ ದಟ್ ನೋಬಡಿ ವಿಲ್ ವೋಟ್ ಫಾರ್ ಯು? ಇಫ್ ಯು ಆರ್ ಅ ಗುಡ್ ಪರ್ಸನ್, ಪೀಪಲ್ ವಿಲ್ ವೋಟ್ ಫಾರ್ ಯು. ಜನ ಬಂದು ನಾವೆಲ್ಲ ಜನಕ್ಕೆ ಬೈತಾ ಇದೀವಿ, ಅಯ್ಯೋ ನಮ್ ಜನ ಸರಿ ಇಲ್ಲ ಸರ್, ಅದಕ್ಕೆ ಪಾಲಿಟಿಕ್ಸ್ ಈ ತರ ಇದೆ. ಕರೆಕ್ಟ್? ನಾವು ಆ ಜನ ಅಲ್ವಾ?
ನಾವೆಲ್ಲಾರು ಈಸಿ ಕಮೆಂಟ್ ಏನ್ ಮಾಡೋದು, ಜನ ಸರಿ ಇಲ್ಲ ಸರ್ ಅದಕ್ಕೆಲ್ಲ ದುಡ್ಡು ತಗೊಂಡು ವೋಟ್ ಮಾಡ್ತಾರೆ, ಅದಕ್ಕೆ ನೋಡಿ ಇವನ್ನೆಲ್ಲ MLA ಆಗಿದ್ದಾನೆ, MP ಆಗಿದ್ದಾನೆ. ಬಟ್ ನಾವು ಅವರಲ್ಲಿ ಒಬ್ಬರಲ್ವಾ? ಜನ ಯಾಕೆ ದುಡ್ಡು ತಗೊಂಡು ವೋಟ್ ಮಾಡ್ತಾರನ್ನ, ಜನಕ್ಕೆ ಬಂದು ಡಿಫ್ರೆನ್ಶಿಯೇಷನ್ ಇಲ್ಲ. ಆಲ್ಮೋಸ್ಟ್ ಎಲ್ಲರೂ ಸೇಮ್ ಆಗಿರುವಾಗ ದುಡ್ಡು ಕೊಡಿ ಮಾರಿ ಅಂತ ಹೇಳ್ತಾರೆ. ಈ ಪಕ್ಷ ಕ್ಯಾಂಡಿಡೇಟು, ಆ ಪಕ್ಷ ಕ್ಯಾಂಡಿಡೇಟು, ಈ ಪಕ್ಷ ಕ್ಯಾಂಡಿಡೇಟು ಸೇಮ್ ಆಗಿದ್ದೀರಾ. ನೀವು ರಿಯಲ್ ಎಸ್ಟೇಟ್ ನಲ್ಲಿ ದುಡ್ಡು ಮಾಡಿದವೆ, ನೀವು ತನ್ನಿದಲ್ಲಿ ದುಡ್ಡು ಮಾಡಿದವೆ, ನೀವು ಮಣ್ಣಲ್ಲಿ ದುಡ್ಡು ಮಾಡಿದವೆ. ಸೊ ಯಾರು ನನಗೆ 2,000 ಕೊಡ್ತೀರಾ ವೋಟ್ ಮಾಡ್ತೀನಿ. ಬಟ್ ವೆನ್ ಯು ಗೋ ಅಂಡ್ ಸ್ಟ್ಯಾಂಡ್, ಅದಕ್ಕೆ ತಮಿಳುನಾಡಿನಲ್ಲಿ ಮೊನ್ನೆ ಪಂಚಾಯತ್ ಎಲೆಕ್ಷನ್ ಆಗಿತ್ತು ಸರ್. ಮೊನ್ನೆ ಕೊಯಂಬತ್ತೂರಿನಲ್ಲಿ 21 ವರ್ಷ ಹುಡುಗ ಒಬ್ಬ ನಾಮಿನೇಷನ್ ಸಲ್ಲಿಸಿದ್ದಾನೆ, 21 years. ಅವನ ಪಂಚಾಯತ್ ನಲ್ಲಿ ನಾನು ಹೋಗಿ ಎಲೆಕ್ಷನ್ ನಿಲ್ತಾ ಇದ್ದೀನಿ. ಅವನು ವಿಷನ್ ಸ್ಟೇಟ್ಮೆಂಟ್, ಡಾಕ್ಯುಮೆಂಟ್, ಆ ಏಜಿಗೆ ಸ್ವಲ್ಪ ಮೆಚುರಿಟಿ ಕಡಿಮೆ ಇರುತ್ತೆ. ಏನೇನೋ ಮಾತಾಡಿದ್ದಾನೆ, ನಾನು ಅಮೆರಿಕ ತರ ಹಾಕ್ತೀನಿ, ಫ್ರಾನ್ಸ್ ತರ ಹಾಕ್ಬಿಡ್ತೀನಿ, ಈ ಪಂಚಾಯತ್ ನಲ್ಲಿ ಹಾಕ್ಬಿಟ್ಟು ಜನ ವೋಟ್ ಮಾಡಿ ಗೆಲ್ಸ್ಬಿಟ್ಟಿದ್ದಾರೆ. ತುಂಬಾ ಜನ ಹೇಳಿದ್ದು ಅಟ್ಲೀಸ್ಟ್ ಇವನಿಗೊಂದು ಚಾನ್ಸ್ ಕೊಡೋಣ ಅಂತ. ಯಾರ್ಯಾರಿಗೋ 3 ಚಾನ್ಸ್ ಕೊಟ್ಟಿದೀವಿ, 4 ಚಾನ್ಸ್ ಕೊಟ್ಟಿದೀವಿ, ಹುಡುಗಗೊಂದು ಕೊಡೋಣ, ಕೆಲಸ ಮಾಡ್ತಾನ ಮಾಡಲ್ಲ, 5 ವರ್ಷ ಅಲ್ವಾ. ಏನಿವೆ 5 ವರ್ಷದಲ್ಲಿ ಅವ್ರೇನು ಮಾಡಲ್ಲ, ಹುಡುಗ ಏನು ಮಾಡಿಲ್ಲ ಅಂದ್ರೆ ತೊಂದರೆವಿಲ್ಲ, ಬಟ್ ಒಂದು ಆಪರ್ಚುನಿಟಿ ಕೊಡೋಣ. ಸೊ ದಯವಿಟ್ಟು ಇದು ಕಾಲೇಜ್ ನಲ್ಲಿ, ಸ್ಕೂಲ್ ನಲ್ಲಿ ಯಾರು ಬಂದು ನಿಮಗೆ ಬೈಕ್ ತಗೊಂಡು ಪಾಲಿಟಿಕ್ಸ್ ಬನ್ನಿ ಹೇಳಲ್ಲ. ಬಟ್ ಐ ಆಮ್ ಟೆಲಿಂಗ್ ಯು ಹ್ಯಾವ್ ಟು ಚೇಂಜ್ ದ ಇಂಡಿಯನ್ ಡೆಮೋಕ್ರಸಿ. ಯಾಕೆ ಬಹಳ ಕಷ್ಟ, ನಮ್ ಡೆಮೋಕ್ರಸಿ ಇದೇ ತರ ಹೋಗಿತ್ತ ಬಹಳ ಕಷ್ಟ. ಎಲ್ಲ ಬಂದು ಮೊನ್ನೆ ಬೆಂಗಳೂರಲ್ಲಿ ತುಂಬಾ ಕಾಲೇಜ್ ಹುಡುಗರೆಲ್ಲ ಪ್ರೊಟೆಸ್ಟ್ ಮಾಡಿದ್ದಾರೆ. ಒಂದು ಹುಡುಗರಲ್ಲಿ ಹೇಳಿದ್ರು, ಯಾಕೆ ಪ್ರೊಟೆಸ್ಟ್ ಮಾಡ್ತೀರಾ ಸರ್? ಏನ್ ಗೊತ್ತಾ ಸರ್, ಅದು ಕ್ಲಿಯರ್ ಆಗಿ ಗೊತ್ತಿಲ್ಲ ಸರ್, ಬಟ್ ಎಣ್ಣೆಯ ತಪ್ಪನ್ ಗೊತ್ತಾಯ್ತು, ಅದಕ್ಕೆ ಪ್ರೊಟೆಸ್ಟ್ ಮಾಡ್ತಾರೆ. ಆಯ್ತು ಮಾರೆ, ಬರ್ಲಿಕ್ಕೆ ಮುಂಚೆ ಒಂದ್ಸರಿ ಓದಿಕೊಂಡು ಬರೋದು, ಯಾರೋ 4 ವಾಟ್ಸ್ಆಪ್ ನಲ್ಲಿ ಎಷ್ಟೋ ಇದೆ ಓದಿಕೊಂಡು ಬರೋಣ, ಇನ್ನೊಬ್ಬಗೆ ಯಾಕೆ ಪ್ರೊಟೆಸ್ಟ್ ಮಾಡ್ತೀರಾ ಸರ್? ತಪ್ಪು ತಿಳ್ಕೊಳ್ಬಾರೆ ಸರ್, ಹಾನೆಸ್ಟಾಗಿ ಹೇಳ್ಬೋದಾ? ನಾ ಯಾರ ಕೇಳಲ್ಲ, ಹೇಳ್ಬಾರ್ದು. ಒಂದಿನ ರಜಾ ಸಿಗ್ತದೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಕೆಲವು ಜನ ಜೆನ್ಯೂನ್ ಆಗಿದ್ದಾರೆ, ಕೆಲವು ಜನ ನಿಜವಾಗಿ ತಪ್ಪು ನನಗ್ ಭಾವನೆ ಮಾಡ್ತಾ ಇದೀನಿ, ಮಾಡಿ ತೊಂದರೆವೇನಿಲ್ಲ. ಲೆಟ್ ಅಸ್ ನಾಟ್ ಬಿಕಮ್ ಲೈಕ್ ದೋಸ್ ಸಿಟಿಸನ್ಸ್. ಸುಮ್ಮನೆ ಪರ್ಪಸ್ ಇಲ್ಲದೆ, ವಿಷನ್ ಇಲ್ಲದೆ, ನಮ್ಮ ಫ್ಯೂಚರ್ ನಾವು ಸೃಷ್ಟಿ ಮಾಡದೆ, ನಮಗೊಂದು ಗೇಮ್ ಚೇಂಜರ್ ಏನಿದೆ ಗೊತ್ತಾಗದೆ, ನಮ್ಮ ಡೆಮೋಕ್ರಸಿ ಬಗ್ಗೆ ನನಗೆ ಹೆಮ್ಮೆ ಇಲ್ಲದೆ, ನಾವು ಆತರ ಒಂದು ಯುವಕ ತರ ಒಂದು ಬೋರ್ಡ್ ತಗೊಂಡು ಔಟ್ ಸೈಡ್ ಬಂದು ಪ್ರೊಟೆಸ್ಟ್